ನೋಡಿ ದೋಸ್ತುಗಳ, ಮನೆಯಲ್ಲಿ ನಮ್ಮನ್ನು ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೀವು ಹೆಂಗೆ ಮಾಡ್ಕೊಂಡು ಊಟ ಮಾಡ್ತೀರಿ ನೋಡೋಣ ನಾವು ಅಂತೇಳಿ ಎಲ್ಲ ನಮ್ಮನ್ನೇ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಗೊತ್ತಿಲ್ಲದಿದ್ರು ಕೂಡ ಒಂದು 3 ಮೊಟ್ಟೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಸ್ವಲ್ಪ ಓಟ್ಸ್ ಈ ಎಲ್ಲನೂ ಹಾಕಿ ಒಂದು ಮಸಾಲೆ ಥರ ಮಾಡಿದ್ದೀನಿ. ಇವಾಗ ಜಾರಿಗೆ ಓಟ್ಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೊಟೊ, ಹಾಗೆ ಸ್ವಲ್ಪ ಈರುಳ್ಳಿ. ಇದನ್ನಿಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಗ್ರೈಂಡ್ ಮಾಡಿದ್ದೀನಿ. ಸ್ಟವನ್ನು ಕಸಿ ಇದ್ರ ಮೇಲೆ ಬಾಣಲಿನ ಇಡ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಸಾಸಿವೆಗಳನ್ನ ಹಾಕಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋಂಥ ಓಟ್ಸ್ ಮಸಾಲಾನ ನಾನು ಇವಾಗ ಸ್ವಂತ ತಯಾರಿಸಿರೋಂಥ ಮಸಾಲಾನ ನಾನಿವಾಗ ಬಾಣಲೆಯಲ್ಲಿ ಹಾಕ್ತೀನಿ. ಇವಾಗ ನೋಡಿ, ನಿಧಾನಕ್ಕೆ ಕುದೀತಾ ಇದೆ. ಇದೆಲ್ಲ ಪ್ರಿಪೇರ್ ಆಗ್ತಾಯಿದೆ, ಕುದೀತಾ ಇದೆ. ಏನಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತಂದರೆ, ಮನೆಯಲ್ಲಿ ಯಾರೂ ಇಲ್ಲ ಅಂಥೇಳಿ ಹೋಟೆಲ್ಗೆ ಹೋಗಿ ತಿಂದು ಆರೋಗ್ಯ, ಯಾರಿಲ್ಲ ಅಂದರೂ ಬದುಕೋದು ಕಲೀರಿ, ಅದೇ ಲೈಫು ಕಣ್ರಿ. ಎಲ್ಲ ಅಡುಗೆ ಮಾಡ್ಕೊಳ್ಳೋದನ್ನು ಕಲ್ತ್ಬಿಟ್ರೆ ಆರೋಗ್ಯ ಕಾಪಾಡ್ಕೊಂಡಂಗೆ. ಇದಕ್ಕೆ ಸ್ವಲ್ಪ ರುಚಿಯಾಗೋದಕ್ಕೋಸ್ಕರ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ಹಾಕಿ ಹದ ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿ ಬಾಯಿಗೆ ಇಟ್ಕೊಂಡ್ರೆ ಮುಗಿದೋಯ್ತು, ಎಲ್ಲ ಮರ್ತೋಗುತ್ತೆ. ಸ್ವರ್ಗ ರೀ, ಸ್ವರ್ಗ. ಸ್ವಲ್ಪ ರುಚಿಗೆ ತಕ್ಕಂತೆ ಮಸಾಲೆ ಹಾಕಿ ಎಲ್ಲ ಮಾಡಿ ಸೂಪರ್ ಮಾಡಿದ್ದೀನಿ. ಸ್ಮೆಲ್ ಕೂಡ ಅದ್ಭುತವಾಗಿ ಬರ್ತಾಯಿದೆ. ಎಲ್ಲೆಲ್ಲ ಏನೇನೋ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕೆ ಸ್ವಂತ ಏನು ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಂಡು ಚೆನ್ನಾಗಿ ತಿಂದು ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ. ಇದೇ ನಮ್ಮ ಉದ್ದೇಶ. ಓಕೆ, ಬಾಯ್. ಯಾರೂ ಆರೋಗ್ಯ ಕೆಡಿಸ್ಕೋಬೇಡಿ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಅದ್ಭುತವಾದಂಥ ರುಚಿಯಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೂ ಕೂಡ ಮಾಡಿದ್ದೆ, ಸಖತ್ತಾಗಿದೆ ಟೇಸ್ಟು. ನೀವು ಕೂಡ ಒಂದು ಬಾರಿ ಪ್ರಯತ್ನ ಮಾಡಿ, ಸೂಪರ್ ಟೇಸ್ಟ್ ಬರುತ್ತೆ.